ಏನೇ ಹಿಂದೂ ಸಮಾಜೋತ್ಸವ ಸಮಿತಿ ದೊಡ್ಡಬಳ್ಳಾಪುರ ವತಿಯಿಂದ 28-29 ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ಆ ವಿಷಯದಲ್ಲಿ ವರದಿ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಸ್ವಾಗತ ಕೊಡ್ಬೋದಾ. ಈಗಾಗಲೇ ಪೂರ್ವಸಿದ್ಧತಾ ಸಭೆಯನ್ನು ನಾವು ಪೂರೈಸಿ ಇದು ನಾಳೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತಿದೆ. ಈ ಸಮಾಜೋತ್ಸವದ ಪ್ರಯುಕ್ತ 28-29ನೇ ತಾರೀಕು 2 ದಿನ ಬಹಳ ಬೃಹತ್ ಕಾರ್ಯಕ್ರಮವನ್ನು ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಹಿಂದೂ ಬಾಂಧವರ ಸಹಕಾರದಿಂದ RSS ಶತಮಾನೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಭಾಳಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ದೊಡ್ಡಬಳ್ಳಾಪುರದಲ್ಲಿ ನಿಮ್ಮೆಲ್ಲರ ಎಲ್ಲ ಹಿಂದೂ ಬಾಂಧವರ ಸಹಕಾರದೊಂದಿಗೆ ನೆರವೇರಿಸುವ ಪ್ರಯತ್ನ ನಡೀತಾ ಇದೆ. ಆ ಪ್ರಯುಕ್ತವಾಗಿ ಆಗಲೇ 24ನೇ ತಾರೀಕು ನಮ್ಮ ದೊಡ್ಡಬಳ್ಳಾಪುರ ನಗರದಲ್ಲಿ ಒಂದು ಭಜನಾ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ಹಾಗೆ 28ನೇ ತಾರೀಕು 4 ಗಂಟೆಗೆ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದಿಂದ ಬೃಹತ್ ಬೈಕ್ ರ್ಯಾಲಿಯನ್ನು ಏರ್ಪಡಿಸಿದ್ದೇವೆ. ಆ ಒಂದು ಬೈಕ್ ರ್ಯಾಲಿಯಲ್ಲಿ ಎಲ್ಲ ನಗರದ ಮತ್ತು ತಾಲೂಕಿನ ಎಲ್ಲ ಮೂಲೆಗಳಿಂದ ಎಲ್ಲ ಹಿಂದೂ ಬಾಂಧವರು ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಎಲ್ಲ ಮಿತ್ರರು ಭಾಗವಹಿಸಬೇಕು ಅಂತ ಈ ಮೂಲಕ ನಾನು ಕಳಕಳಿಯಿಂದ ಮನವಿಯನ್ನು ಪಡ್ಕೋತೇನೆ. ಆ ಒಂದು ಬೈಕ್ ರ್ಯಾಲಿ 4 ಗಂಟೆಗೆ ಪ್ರಾರಂಭ ಆಗಿ ಲಕ್ಷ್ಮೀನರಸಿಂಹ ದೇವಸ್ಥಾನದಿಂದ ಡೇ ಕ್ರಾಸ್ ಮುಖೇನ LIC ರಸ್ತೆ ಮುಖೇನ ಏನೀಗ ವಿವೇಕಾನಂದ ಸ್ಟ್ಯಾಚ್ಯೂ ಇದೆ, ಅಲ್ಲಿಂದ ಮಾರ್ಕೆಟ್ ಸ್ಪೇಸ್ ಸ್ಕೂಲ್ ಮುಖೇನ ಕೊಂಗಡಿಯಪ್ಪ ಕಾಲೇಜ್ ರೋಡಲ್ಲಿ, ಹಾಗೆ ತಾಲೂಕು ಕಚೇರಿ ಸರ್ಕಲ್ ಮುಖಾಂತರ ಈ ಒಂದು ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಕೊನೆಯಾಗುತ್ತೆ. ಭಾಗವಹಿಸಿರ್ತಕ್ಕಂಥ ಎಲ್ಲ ಮಿತ್ರರು ಶಿರಸ್ತ್ರಾಣವನ್ನು ಧರಿಸಿ ಬರಬೇಕು ಅಂತ ನನ್ನ ಮನವಿ. ಹಾಗೆ 29ನೇ ತಾರೀಕು ಈ ಒಂದು ಸಮಾಜೋತ್ಸವ ಪ್ರಯುಕ್ತ ಇದೇ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಬೃಹತ್ ವೇದಿಕೆಯನ್ನು ಏನೀಗ ನಮ್ಮ ಧರ್ಮಸ್ಥಳ ಶ್ರೀ ಕ್ಷೇತ್ರ ಇದೆ, ಆ ಒಂದು ಮಾದರಿಯಲ್ಲಿ 160 ಅಡಿ ಉದ್ದ, ಒಂದು 80 ಅಡಿ ಅಗಲ, 60 ಅಡಿ ಎತ್ತರದಂಥ ಬೃಹತ್ ವೇದಿಕೆಯನ್ನು ಏರ್ಪಾಡು ಮಾಡಿದ್ದಾರೆ. ಆ ಒಂದು ವೇದಿಕೆಯಲ್ಲಿ ಈ ಒಂದು ಸಮಾಜೋತ್ಸವ ಪ್ರಯುಕ್ತ ನಗರದ ಮತ್ತು ತಾಲೂಕಿನ ಮೂಲೆಗಳಿಂದ 101 ಇನ್ನೂ ಅಧಿಕ ದೇವರುಗಳ ಪ್ರತಿಷ್ಠಾಪನೆಯನ್ನು ಏರ್ಪಾಡು ಮಾಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ಅವತ್ತು 29ನೇ ತಾರೀಕು 8 ಗಂಟೆಗೆ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಾ ಇದೆ. ತಾಲೂಕಿನ ಎಲ್ಲ ಶಕ್ತಿ ದೇವತೆಗಳನ್ನು 8 ಗಂಟೆಗೆ ಪ್ರತಿಷ್ಠಾಪನೆ ಮಾಡಿ 8:30 ಗಂಟೆಗೆ 101 ದಂಪತಿಗಳನ್ನು ಆ ಸುದರ್ಶನ ಹೋಮ ಅಂತ ಏರ್ಪಾటు ಮಾಡಿ, ಆ ಸುದರ್ಶನ ಹೋಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ 101 ಜೋಡಿಗಳನ್ನು ಆ ಹೋಮದಲ್ಲಿ ಭಾಗವಹಿಸಿ ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಭಾಗವಹಿಸಿ ಒಳ್ಳೆ ಬೃಹತ್ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತ ಏರ್ಪಾಡು ಮಾಡಿದ್ದೀವಿ. ಆ ಒಂದು ಕಾರ್ಯಕ್ರಮದಲ್ಲೂ ಎಲ್ಲ ಬಂಧುಗಳು ಭಾಗವಹಿಸಬೇಕು ಅಂತ ಮತ್ತೊಮ್ಮೆ ಕಳಕಳಿ ಮನವಿ. ಹಾಗೆ 10 ಗಂಟೆಗೆ ಎಲ್ಲ ಭಜನಾ ಮಂಡಳಿಯಿಂದ ಭಕ್ತಿ ಪಾರಾಯಣ ಇರುತ್ತೆ. ಆ ಭಕ್ತಿ ಪಾರಾಯಣ ಮುಗಿದ ನಂತರ 12 ಗಂಟೆಗೆ ಪೂರ್ಣಾಹುತಿ ಇರುತ್ತೆ, ಹೋಮದ್ದು ಮಹಾಮಂಗಳಾರತಿ ಇರುತ್ತೆ. ಹಾಗೆ ತೀರ್ಥ ಪ್ರಸಾದವನ್ನು ಏರ್ಪಾಡು ಮಾಡಿ ಆ ಒಂದು ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಹಾಗೆ 2:30 ಗಂಟೆಗೆ ಬೃಹತ್ ಶೋಭಾಯಾತ್ರೆಯನ್ನು ಏರ್ಪಾಡು ಮಾಡಿದ್ದೇವೆ. ಆ ಶೋಭಾಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು ಭಾಗವಹಿಸಬೇಕು ಅಂತ ಕೇಳ್ಕೊತಾ ಸಂಜೆ ನಮ್ಮ ಧರ್ಮ ಗುರುಗಳಾದಂಥ ಶ್ರೀ 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 ದಯಾನಂದಪುರಿ ಸ್ವಾಮೀಜಿರವರು ಹಂಪಿ ಹೇಮಕೂಟ ಗಾಯತ್ರಿ ಪೀಠ ಮಹಾಸಂಸ್ಥಾನ ಮತ್ತು ದೇವಾಂಗ ಸಂಸ್ಥಾನ ಮಠ, ಹಾಗೆ ಶ್ರೀ ಶ್ರೀ ದಿವ್ಯ ಜ್ಞಾನಾನಂದಗಿರಿ ಸ್ವಾಮೀಜಿರವರು ಪುಷ್ಪಾಂಜಲಿ ಮಹರ್ಷಿ ಆಶ್ರಮ ತಪ್ಸೇಡ್, ಈ ಗುರುಗಳು ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಭಾಳಷ್ಟು ಪ್ರಮುಖವಾಗಿ ಆ ಒಂದು ವೇದಿಕೆ ಕಾರ್ಯಕ್ರಮದ ಸಂಜೆಯ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನು ಭಾಳಷ್ಟು ಪ್ರಖರವಾಗಿ ನಮ್ಮ ಶ್ರೀಯುತ ಮಂಗೇಶ್ ಬೇಡಿಯರವರು, ಅಖಿಲ ಭಾರತೀಯ ವ್ಯವಸ್ಥಾ ಪ್ರಮುಖರವರು
ಅವರು ಆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಖರವಾದಂಥ ಭಾಷಣವನ್ನು ಮಾಡಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಸನ್ಮಿತ್ರ ಹಿಂದೂ ಬಾಂಧವರು, ಎಲ್ಲ ಸಮಾಜದವರು ಸಹಿತ ಈಗಾಗಲೇ ನಾವು ಎಲ್ಲ ಸಮಾಜಕ್ಕೆ, ತಾಲೂಕಿನ ಎಲ್ಲ ನಮ್ಮ ಹಿಂದೂ ಸನ್ಮಿತ್ರರಿಗೆ ನಾವು ಈಗಾಗಲೇ ಸಂಪರ್ಕ ಮಾಡಿದ್ದೇವೆ. ಈ ಮೂಲಕ ನಿಮ್ಮ ಸಹಕಾರ ಭಾಳಷ್ಟು ಅಮೂಲ್ಯವಾಗಿರೋದ್ರಿಂದ ತಮ್ಮ ಪತ್ರಿಕಾ ಮಾಧ್ಯಮ ಮತ್ತು ಟಿ ವಿ ಮಾಧ್ಯಮ ಹಾಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲ ಬಂಧು ಬಾಂಧವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ವ್ಯವಸ್ಥೆಯಲ್ಲಿ ತಮ್ಮ ಜವಾಬ್ದಾರಿ ಸಂಪೂರ್ಣವಾಗಿದೆ. ತಮ್ಮ ಸಹಕಾರ ಭಾಳ ಅಮೂಲ್ಯವಾಗಿರುತ್ತೆ. ಈ ಒಂದು ಕಾರ್ಯಕ್ರಮದ ಪ್ರಚಾರವನ್ನು ಒಳ್ಳೆಯ ಅತಿ ಹೆಚ್ಚಿನ ರೀತಿಯಲ್ಲಿ ತಾವು ಮಾಡ್ತೀರಿ ಅಂತ ನಂಬಿಕೋಸ್ಕರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕಾದಾಗ ಈ ಕಾರ್ಯಕ್ರಮ ಹಿಂದೂ ಕಾರ್ಯಕ್ರಮ, ಹಿಂದುತ್ವದ ಬಗ್ಗೆ ಏನು ಇದುವರೆಗೂ ನಮ್ಮ ಧರ್ಮಕ್ಕೆ, ನಮ್ಮ ಧರ್ಮ ಸನಾತನ ಧರ್ಮ, ಇಡೀ ಪ್ರಪಂಚದಲ್ಲಿ ನಮ್ಮ ಧರ್ಮದ ಪ್ರಾಮುಖ್ಯತೆ ತಮಗೆಲ್ಲ ಗೊತ್ತೇ ಇದೆ. ಆ ಒಂದು ಇಂಥ ಸನಾತನ ಧರ್ಮದ ಮೇಲೆ ಬೇರೆ ಬೇರೆ ಧರ್ಮಗಳಿಂದ ಏನೇನು ನಡೀತಿದೆ, ಅದಕ್ಕೆ ನಾವು ಈ ನಮ್ಮ ಬೃಹತ್ ಕಾರ್ಯಕ್ರಮದ ಮುಖೇನ, ನಮ್ಮ ಹಿಂದೂ ಸಂಘಟನೆ ಮುಖೇನ ಏನು ನಮ್ಮ RSS ಶತಮಾನೋತ್ಸವ 100ನೇ ವರ್ಷದ ಆಚರಣೆಯಲ್ಲಿ ಭಾಳಷ್ಟು ಬೃಹತ್ತಾಗಿ ಈ ಕಾರ್ಯಕ್ರಮವನ್ನು ದೊಡ್ಡಬಳ್ಳಾಪುರದಲ್ಲಿ ಎಲ್ಲ